ನಮಸ್ಕಾರ. ಎಸ್18 ವಾರ್ತೆಗಳಿಗೆ ಸ್ವಾಗತ. ನಾನು ಕವಿತಾ. ಮೊದಲಿಗೆ ಹೆಡ್ಲೈನ್ಸ್. ಕಪ್ಪಗಲ್ ಕ್ರಾಸ್ ಬಳಿ ರಸ್ತೆ ಅಪಘಾತದಲ್ಲಿ ಗಾಯಗೊಂಡಿದ್ದ ಮಕ್ಕಳ ಆರೋಗ್ಯ ವಿಚಾರಿಸಿದ ಉಸ್ತುವಾರಿ ಸಚಿವ. ಶಾಲಾ ವಾಹನ ಚಾಲಕರ ಕುರಿತು ವರದಿ ನೀಡಲು ಸೂಚನೆ. ಡಾ. ಶರಣಪ್ರಕಾಶ್ ಪಾಟೀಲ್. ಅಪಘಾತದಲ್ಲಿ ಮೃತಪಟ್ಟ ಕುರುಡಿ ಗ್ರಾಮದ ಇಬ್ಬರು ಬಾಲಕರ ಕುಟುಂಬಕ್ಕೆ ತಲಾ 5 ಲಕ್ಷ ಪರಿಹಾರ ನೀಡಿದ ಸಚಿವ ಶರಣಪ್ರಕಾಶ್ ಪಾಟೀಲ್. ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ಜಾರಿಗೆ ಸೆಪ್ಟೆಂಬರ್ 12ರಂದು ರಾಜ್ಯಾದ್ಯಂತ ಡಿಎಸ್ಎಸ್ ತಮಾಟೆ ಚಳವಳಿ. ಹನುಮಂತಪ್ಪ ಕಾಕರಗಲ್. ರಸ್ತೆ ಅಪಘಾತದಲ್ಲಿ ಮೃತಪಟ್ಟ ಕುಟುಂಬಗಳಿಗೆ 20 ಲಕ್ಷ ರೂಪಾಯಿ ಪರಿಹಾರ ನೀಡಲು ಆಗ್ರಹಿಸಿ ಮನವಿ. ನವಯುಗ ಪಿಯು ಕಾಲೇಜಿನಿಂದ ಪ್ರಥಮ ವರ್ಷ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ. ಸಂಪತ್ತಿಗಿಂತ ಸಂತೋಷ ಮುಖ್ಯ. ಡಾ. ಪರಮೇಶ್ವರಪ್ಪ ಸಾಲಿಮಠ. ಗ್ರಾಮಕ್ಕೆ ಶಾಸಕ ಹಂಪಯ್ಯ ನಾಯಕ ಹಾಗೂ ರವಿ ಬೋಸರಾಜು ಭೇಟಿ. ಮೃತಪಟ್ಟ ಮಕ್ಕಳ ಕುಟುಂಬಕ್ಕೆ ತಲಾ 1 ಲಕ್ಷ ರೂಪಾಯಿ ನೀಡಿದ ರವಿ ಬೋಸರಾಜು. ವಾರ್ತೆಗಳ ವಿವರ. ಜಿಲ್ಲೆಯ ಎಲ್ಲಾ ಖಾಸಗಿ ಶಾಲೆಗಳ ಬಸ್ಗಳು, ವ್ಯಾನ್ ವಾಹನಗಳ ದಕ್ಷತೆ, ಚಾಲಕರ ಪರವಾನಗಿ ಪರಿಶೀಲಿಸಲು ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಗೆ ಸೂಚಿಸಿರುವುದಾಗಿ ಉಸ್ತುವಾರಿ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವ ಡಾ. ಶರಣಪ್ರಕಾಶ್ ಪಾಟೀಲ್ ಅವರು ಹೇಳಿದರು. ಅವರಿಂದು ಕಪ್ಪಗಲ್ ಕ್ರಾಸ್ ಬಳಿ ರಸ್ತೆ ಅಪಘಾತದಲ್ಲಿ ಗಾಯಗೊಂಡಿರುವ ಮಕ್ಕಳ ಆರೋಗ್ಯವನ್ನು ರಿಮ್ಸ್ ಮತ್ತು ಸುರಕ್ಷಾ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಂತರ ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಕಪ್ಪಗಲ್ ಕ್ರಾಸ್ ಬಳಿ ನಿನ್ನೆ ನಡೆದ ರಸ್ತೆ ಅಪಘಾತದಲ್ಲಿ ಇಬ್ಬರು ಮಕ್ಕಳು ಸಾವಿಗೀಡಾಗಿದ್ದು, ಮೃತ ಕುಟುಂಬಗಳಿಗೆ 5 ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುತ್ತದೆ. ಗಾಯಗೊಂಡವರಿಗೆ 3 ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುತ್ತದೆ. ಗಾಯಗೊಂಡು ಚಿಕಿತ್ಸೆ ಪಡೆಯುತ್ತಿರುವ ಮಕ್ಕಳ ಆರೋಗ್ಯ ಸ್ಥಿತಿ ಸುಧಾರಣೆಯಲ್ಲಿದೆ. ಇಬ್ಬರು ಮಕ್ಕಳಿಗೆ ಕೈ ಕಾಲು ಮುರಿದಿದ್ದು, ಆರೋಗ್ಯ ಸುಧಾರಣೆ ನಂತರ ಶಸ್ತ್ರಚಿಕಿತ್ಸೆ ನಡೆಸುವುದಾಗಿ ವೈದ್ಯರು ಹೇಳಿದ್ದಾರೆ. ಚಾಲಕ ಬಲವಂತ ಇವರಿಗೆ 2 ಕಾಲು ಮುರಿದಿದ್ದು, ಆರೋಗ್ಯ ಸುಧಾರಿಸುವ ನಂತರವಷ್ಟೇ ಶಸ್ತ್ರಚಿಕಿತ್ಸೆ ನಡೆಸುವುದಾಗಿ ವೈದ್ಯರು ತಿಳಿಸಿದ್ದು, ವೈದ್ಯರು ವ್ಯವಸ್ಥಿತವಾಗಿ ನಿರ್ವಹಣೆ ಮಾಡಿದ್ದಾರೆ. ಅಪಾಯದಿಂದ ಪಾರಾಗಿ ಇಬ್ಬರು ವಿದ್ಯಾರ್ಥಿಗಳು ಚಾಲಕ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂದರು. ಘಟನೆ ಕಾರಣವೆಂದು ಹುಡುಕಲಾಗುತ್ತಿದೆ. ರಸ್ತೆಯನ್ನು ಕೆಎಸ್ಟಿಎಲ್ಗೆ ವಹಿಸಲಾಗಿದೆ. ಅವರ ರಸ್ತೆ ನಿರ್ವಹಣೆ ಮಾಡುವುದು ಅವರ ಜವಾಬ್ದಾರಿಯಾಗಿದೆ. ರಸ್ತೆ ನಿರ್ವಹಣೆ ಕುರಿತು ಮಾಹಿತಿ ನೀಡಲು ಜಿಲ್ಲಾಧಿಕಾರಿಗಳಿಗೆ ಸೂಚಿಸಲಾಗಿದೆ. ಲೋಪ ಕಂಡುಬಂದಲ್ಲಿ ಅಗತ್ಯ ಕ್ರಮ ವಹಿಸುವುದಾಗಿ ಹೇಳಿದರು. 1,600 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಿಂಧನೂರುವರೆಗೆ ಚತುಷ್ಪಥ ರಸ್ತೆ ನಿರ್ಮಿಸಲು ಈಗಾಗಲೇ ಟೆಂಡರ್ ಆಗಿದೆ ಎಂದರು. ಮಳೆಯಿಂದ ಅನೇಕ ರಸ್ತೆಗಳು ಹಾಳಾಗಿದ್ದು, ಮಾಹಿತಿ ಪಡೆದು ದುರಸ್ತಿಗೆ ಕ್ರಮ ವಹಿಸುವುದಾಗಿ ಹೇಳಿದರು. ರಿಮ್ಸ್ ಆಸ್ಪತ್ರೆಯಲ್ಲಿ ನರರೋಗ ತಜ್ಞರು ಇಲ್ಲದೇ ಇರುವ ಕುರಿತು ಮಾಹಿತಿ ಇದೆ. ಆಸ್ಪತ್ರೆಯ ಬಲವರ್ಧನೆಗೆ ಬೇಕಾಗುವ ಅವಶ್ಯಕತೆ ಕುರಿತು ವರದಿ ನೀಡಲು ಜಿಲ್ಲಾಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದರು. ಕಲ್ಯಾಣ ಕರ್ನಾಟಕ ಸಾರಿಗೆ ಬಸ್ಗಳ ಗುಣಮಟ್ಟದ ಕುರಿತು ವ್ಯವಸ್ಥಾಪಕ ನಿರ್ದೇಶಕರಿಗೆ ಮಾಹಿತಿ ನೀಡಲು ಸೂಚಿಸಿರುವುದಾಗಿ ಹೇಳಿದರು.
ಆದಷ್ಟು ಬೇಡ, ಬೇರೆಯವ್ರು ಬೇಡ. ರಾಯಚೂರಲ್ಲಿ ನಿನ್ನೆ ನಡೆದಿರ್ತಕ್ಕಂಥ ದುರ್ಘಟನೆಯಲ್ಲಿ ಮತ್ತು 2 ಮಕ್ಕಳು ಜೀವ ಕಳ್ಕೊಂಡಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ. ಇವತ್ತು ನಾವು ಕುರುಡಿ ಗ್ರಾಮದ ಮಕ್ಕಳು ಇರೋದ್ರಿಂದ ಕುರುಡಿ ಗ್ರಾಮಕ್ಕೂ ಕೂಡ ಇದಾದಮೇಲೆ ನಾನು ಇಲ್ಲಿ ಭೇಟಿ ಕೊಡ್ತಾ ಇದ್ದೀವಿ. ಮೃತ ಮಕ್ಕಳ ಒಂದು ಬಾಲಕರಿಗೆ 5 ಲಕ್ಷ ರೂಪಾಯಿ ಸರ್ಕಾರ ಈಗಾಗಲೇ ಘೋಷಣೆ ಮಾಡಿದೆ. ಯಾರು ಸೀರಿಯಸ್ಲಿ ಇಂಜರ್ಡ್ ಇದ್ದಾರೆ ಅವ್ರಿಗೆ 3 ಲಕ್ಷ ರೂಪಾಯಿ ಕೊಡ್ತಕ್ಕಂಥದ್ದು ಈಗಾಗಲೇ ಸರ್ಕಾರ ಘೋಷಣೆ ಮಾಡಿದೆ. ಈಗ ರಿಮ್ಸ್ ಆಸ್ಪತ್ರೆಯಲ್ಲಿ 3 ಜನ ಸೀರಿಯಸ್ಲಿ ಇಂಜರ್ಡ್ ಇದ್ದಾರೆ. ಮಂಜುನಾಥ್ ಮತ್ತು ಮಧುಶ್ರೀ, ಬಲ್ವಂತ್ ಡ್ರೈವರ್, 3 ಜನ ಸ್ವಲ್ಪ ಇನ್ನೂ ಕ್ರಿಟಿಕಲ್ ಅಂದರೆ ಸೀರಿಯಸ್ ಇಂಜುರೀಸ್ ಇದೆ. ಎಲ್ಲ ಡಾಕ್ಟರ್ಸು ಇಲ್ಲೆಲ್ಲ ಅದನ್ನು ನೋಡ್ತಾ ಇದ್ದಾರೆ. ಏನೋ ಒಂದು ಮಗು ಹೆಡ್ ಇಂಜುರಿ ಆಗಿದೆ. ಅದ್ರ ಬಗ್ಗೆ ನಾನು ಬೆಂಗಳೂರಲ್ಲಿ ನ್ಯೂರೋ ಸರ್ಜನ್ಸಿಗೂ ಕನ್ಸಲ್ಟ್ ಮಾಡಿದ್ದೀವಿ. ಅವರು ಯಾವುದೇ ಸರ್ಜಿಕಲ್ ಇಂಟರ್ವೆನ್ಷನ್ ಬೇಕಾಗಿಲ್ಲ, ಮಗು ಯಾವುದೂ ಬ್ಲೀಡ್ ಇಲ್ಲ, ಯಾವುದೂ ಸರ್ಜರಿ ಅವಶ್ಯಕತೆ ಇಲ್ಲ ಅಂತ ನಾನು ಸೀನಿಯರ್ ನ್ಯೂರೋ ಸರ್ಜನಿಗೆ ಮಾತಾಡಿದ್ದೀನಿ. ಆ ಮಗು ಔಟ್ ಆಫ್ ಡೇಂಜರ್ ಇದೆ. ಆಮೇಲೆ ಇನ್ನೊಬ್ಬ ಹುಡುಗ ನಂದೀಶ್ ಅಂಥೇಳಿ 2 ಕೈ ಫ್ರ್ಯಾಕ್ಚರ್ ಆಗಿದೆ. ಒಂದು ಪಾಪ ಅದು ಹಿಮೋಡೈನಮಿಕಲಿ ಈಗ ಸ್ಟೇಬಲ್ ಇದ್ದಾರೆ ಅಂತ ಡಾಕ್ಟರ್ ತಿಳಿಸಿದ್ದಾರೆ. ಹಾಗಾಗಿ ರೈಟ್ ಲೆಗಲ್ಲೂ ಫ್ರ್ಯಾಕ್ಚರ್ ಇದೆ. ಅದು ಪೇಷಂಟ್ ಸ್ಟೆಬಿಲೈಸ್ ಆದಮೇಲೆ ಅದನ್ನು ಫಿಕ್ಸೇಷನ್ ಮಾಡಬೇಕು ಅಂಥೇಳಿ ಈಗ ಡಾಕ್ಟರ್ಸ್ ಎಲ್ಲ ಡಿಸ್ಕಸ್ ಮಾಡಿ ಅದಕ್ಕನ್ನು ಕೇರ್ನ ತೆಗೆದುಕೊಳ್ತಾ ಇದ್ದಾರೆ. ಇದಲ್ದೇ ಕೆಲವು ಡ್ರೈವರ್ ಬಲ್ವಂತನಿಗೂ ಕೂಡ 2 ಕಾಲು ಫ್ರ್ಯಾಕ್ಚರ್ ಆಗಿದೆ. ಅದನ್ನು ಕೂಡ ಅವ್ನು ಸ್ಟೇಬಲ್ ಆದಮೇಲೆ ಇದು ಫಿಕ್ಸೇಷನ್ ಮಾಡಬೇಕು ಅಂತ ಡಾಕ್ಟರ್ಸ್ ಎಲ್ಲ ಡಿಸ್ಕಸ್ ಮಾಡಿದ್ದಾರೆ. ಇದಲ್ದೇ ಇನ್ನೊಂದು ಆಸ್ಪತ್ರೆ ಸುರಕ್ಷಾ ಆಸ್ಪತ್ರೆ, ಅಲ್ಲೂ ಕೂಡ ಕೆಲವು ಮಕ್ಕಳಿದ್ದಾರೆ. ಅಲ್ಲಿನೂ ಕೂಡ ನಾನೀಗ ಭೇಟಿ ಕೊಡ್ತಾ ಇದ್ದೀನಿ. ಅದಾದಮೇಲೆ ಕುರುಡಿ ಗ್ರಾಮಕ್ಕೆ ಭೇಟಿ ಕೊಡ್ತಾ ಇದ್ದೀನಿ. ಸ್ಕೂಲ್ ವೆಹಿಕಲ್ಗಳು ಫಿಟ್ನೆಸ್ ಇಲ್ಲದೆ ವೆಹಿಕಲ್ಗಳು ಮೂವ್ಮೆಂಟ್ ಆಗ್ತಾ ಇದೆ ಅನ್ನೋಂಥದ್ದು ಇದೆ. ಈಗ ಅದಕ್ಕೇ ನಾನು ಈಗಾಗಲೇ ಡೆಪ್ಟಿ ಕಮಿಷನರಿಗೆ ನಾನು ನಿರ್ದೇಶನವನ್ನು ಕೊಟ್ಟಿದ್ದೀನಿ. ಎಲ್ಲ ಸ್ಕೂಲ್ಸು ಆ ಒಂದು ಇರ್ತಕ್ಕಂಥ ಬಸ್ಗಳ ಯಾವ ಸ್ಥಿತಿಯಲ್ಲಿದೆ ಅಂತ ಫಿಟ್ನೆಸ್ ಬಗ್ಗೆ RTOಲಿಂದ ರಿಪೋರ್ಟ್ ತೊಗೊಳ್ಬೇಕು. ಮತ್ತು ಸ್ಕೂಲ್ ವೆಹಿಕಲ್ಸ್ ನಡೆಸ್ತಕ್ಕಂಥ ಡ್ರೈವರ್ಸ್ಗಳ ಅವರ ಅಪ್ರೋಪ್ರಿಯೇಟ್ ಅವ್ರ ಫಿಸಿಕಲ್ ಫಿಟ್ನೆಸ್ಸು, ಅವ್ರ ಲೈಸೆನ್ಸ್ ಚೆಕ್ ಮಾಡಬೇಕು ಮತ್ತು ಅವರ ಫಿಸಿಕಲ್ ಫಿಟ್ನೆಸ್ಸು ಕೂಡ ವೆರಿಫೈ ಮಾಡಬೇಕು ಅಂತಕ್ಕಂಥದ್ದನ್ನು ಸೂಚನೆಯನ್ನು ಕೊಟ್ಟಿದ್ದೀನಿ. ಅದನ್ನು ಅತಿ ಶೀಘ್ರವಾಗಿದೆ. ಆ ಒಂದು ರೋಡು ಈಗಾಗಲೇ KRDCLಗೂ ಕೂಡ ಹ್ಯಾಂಡ್ ಓವರ್ ಆಗಿದೆ. ಮೇಂಟೆನೆನ್ಸ್ ಅವ್ರ ಕರ್ತವ್ಯ ಆಗಿತ್ತು. ಅದ್ರ ಬಗ್ಗೆ ಒಂದು ರಿಪೋರ್ಟನ್ನು ಡೆಪ್ಟಿ ಕಮಿಷನರಿಗೆ ಕೂಡ ಕೇಳಿದ್ದೀನಿ ನಾನು. ಅವರ ಸ್ಥಿತಿಗತಿಯನ್ನು ಯಾವಾಗ ಹ್ಯಾಂಡ್ ಓವರ್ ಆಯಿತು, ಏನು ಪಾಟ್ ಮಾಡಿದ್ದಾರೆ, ಒಂದು ರಿಪೋರ್ಟ್ ಕೊಡ್ತಾರೆ. ಅದಾದಮೇಲೆ ಕ್ರಮ ತೆಗೆದುಕೊಳ್ತಾರೆ. ಅವರು ಹೋಗೋಂಥ ರಸ್ತೆಗೆ ಸರ್ಕಾರ ಸುಮಾರು 1600 ಕೋಟಿ ರೂಪಾಯಿ ವೆಚ್ಚದಲ್ಲಿ ಟೆಂಡರ್ ಆಗಿ ಅದನ್ನು 4 ಲೇನನ್ನು ಮಾಡೋದಕ್ಕೆ ಅವರಿಗೆ ಇಂಟ್ರೆಸ್ಟ್ ಮಾಡಿದೆ. ಅದು KRDCLಗೆ ಹ್ಯಾಂಡ್ ಓವರ್ ಆಗಿದೆ. ಅವ್ರು ಮೇಂಟೈನ್ ಮಾಡಬೇಕಾಗಿತ್ತು. 1 ತಿಂಗಳಾಗಿದೆ. ಹಾಗಾಗಿ ಅವ್ರು ಏನು ಮೇಂಟೈನ್ ಮಾಡಿದ್ದಾರೆ, ಏನು ಪಾಟ್ ಮಾಡಿದ್ದಾರೆ ಇಲ್ಲ ಅಂತ ವರದಿ ಕೇಳಿದ್ದೀನಿ. ಡೆಪ್ಟಿ ಕಮಿಷನರ್ ವಿಲ್ ಎನ್ಕ್ವೈರ್ ಆ್ಯಂಡ್ ಸಬ್ಮಿಟ್ ಎ ರಿಪೋರ್ಟ್ ಟು ದ ಗೌರ್ಮೆಂಟ್ ಆ್ಯಂಡ್ ಯಾರ್ದಾದ್ರೂ ಲೋಪ ಇದ್ದರೆ ವಿಲ್ ಟೇಕ್ ಆ್ಯಕ್ಷನ್. ಈ ಸಂದರ್ಭದಲ್ಲಿ ಸಿಂಧನೂರು ಶಾಸಕ ಹಂಪನಗೌಡ ಬಾದರ್ಲಿ, ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ, ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್, ಜಿಲ್ಲಾಧಿಕಾರಿ ನಿತೀಶ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ತುಕಾರಾಂ ಪಾಂಡ್ವಿ, SP ಪುಟ್ಟಮಾದಯ್ಯ, ರಿಮ್ಸ್ ಆಡಳಿತಾಧಿಕಾರಿ ಡಾಕ್ಟರ್ RK ದುರ್ಗೇಶ್ ಸೇರಿದಂತೆ ವೈದ್ಯರು, ಸಿಬ್ಬಂದಿಗಳು ಭಾಗವಹಿಸಿದರು. ಕಬ್ಬಗಲ್ಪಳ್ಳಿ ರಸ್ತೆ ಅಪಘಾತದಲ್ಲಿ ಸಾವಿಗೀಡಾದ ಸಮರ್ಥ ಮತ್ತು ಶ್ರೀಕಾಂತ ಕುಟುಂಬಗಳಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಚೆಕ್ ಅನ್ನು ಉಸ್ತುವಾರಿ ಸಚಿವ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವ ವಿತರಿಸಿ ಸಾಂತ್ವನ ಹೇಳಿದರು. ಅವರಿಂದು ಕುರುಡಿ ಗ್ರಾಮಕ್ಕೆ ತೆರಳಿ ಕುಟುಂಬರೊಂದಿಗೆ ಮಾತುಕತೆ ನಡೆಸಿ ಪರಿಹಾರ ಚೆಕ್ ವಿತರಿಸಿದರು. ಘಟನೆ ಕುರಿತಂತೆ ಪಾಲಕರೊಂದಿಗೆ ಚರ್ಚಿಸಿದರು. ಸರ್ ಒಂದು ಸ್ವಲ್ಪ ಚೆಕ್ ಕ್ಯಾಮ್ರಾ ಪಿಕ್ಚರ್
ಸರ್ ಇದು ಹೋಗ್ತಾ ಇಲ್ಲ ಇದು ಸರ್ कैमरा जूमा नहीं है सर ऑयल साइड सर मोबाइल आना मोबाइल ಈ ಸಂದರ್ಭದಲ್ಲಿ ಶಾಸಕರುಗಳಾದ ಹಂಪಯ್ಯ ನಾಯ್ಕ್, ಹಂಪನಗೌಡ ಬಾದರ್ಲಿ, ಎ ವಸಂತಕುಮಾರ್, ದದ್ದಲ್ ಬಸನಗೌಡ, ಕಾಂಗ್ರೆಸ್ ಮುಖಂಡ ರವಿ ಬೋಸರಾಜು, ಚಂದ್ರಶೇಖರ್ ಕುರ್ಡಿ, ಡಿಸಿ ನಿತೀಶ್ ಕುಮಾರ್, ಎಸ್ಪಿ ಪುಟ್ಟಮಾತಯ್ಯ, ರಾಹುಲ್ ತುಕಾರಾಂ ಪಾಂಡ್ವೆ ಸೇರಿದಂತೆ ಅನೇಕ ಮುಖಂಡರುಗಳು, ಅಧಿಕಾರಿಗಳಿದ್ದರು. ಪರಿಶಿಷ್ಟ ಜಾತಿಯಲ್ಲಿನ ಉಪಜಾತಿಗಳಿಗೆ ಒಳ ಮೀಸಲಾತಿ ಕಲ್ಪಿಸಲು ಸಂವಿಧಾನಬದ್ಧವಾದ ಅಧಿಕಾರವಿದೆ ಎಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿತು. ಈ ತೀರ್ಪನ್ನು ಅನುಷ್ಠಾನಗೊಳಿಸಲು ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇದೆ ಎಂದು ಹೇಳಿದೆ. ಆದರೆ ತೀರ್ಪು ನೀಡಿ 1 ತಿಂಗಳಾದರೂ ರಾಜ್ಯ ಸರ್ಕಾರ ನಿರ್ಲಕ್ಷ್ಯವನ್ನು ಖಂಡಿಸಿ ಸೆಪ್ಟೆಂಬರ್ 12ರಂದು ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರದಲ್ಲಿನ ಬೃಹತ್ ತಮಟೆ ಚಳುವಳಿ ನಡೆಸಲಾಗುತ್ತದೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಹನುಮಂತಪ್ಪ ಕಾಕರಗಲ್ ಅವರು ಹೇಳಿದರು. ಅವರಿಂದು ನಗರದಲ್ಲಿ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಪರಿಶಿಷ್ಟ ಜಾತಿಯಲ್ಲಿನ ಉಪಜಾತಿಗಳಿಗೆ ಒಳ ಮೀಸಲಾತಿ ನೀಡಲು ಕಳೆದ 30 ವರ್ಷಗಳಿಂದ ಹೋರಾಟ ನಡೆಸುತ್ತಾ ಬಂದಿದೆ. ಆದರೆ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ವಹಿಸುತ್ತಾ ಬಂದಿದೆ ಎಂದರು. ಈ ಹಿಂದೆ ಪಂಜಾಬ್, ಹರಿಯಾಣ, ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನ ಸರ್ಕಾರಗಳು ಒಳ ಮೀಸಲಾತಿ ನೀಡಲು ಮುಂದೆ ಬಂದಿದ್ದವು. ಆದರೆ ಇದಕ್ಕೆ ತಡೆಯೊಡ್ಡಿತ್ತು. ಒಳ ಮೀಸಲಾತಿ ನೀಡಲು ಬರುವುದಿಲ್ಲ, ಸಾಧ್ಯವಿಲ್ಲ. ಇದರಿಂದ ಪರಿಶಿಷ್ಟ ಜಾತಿಯಲ್ಲಿ ಬರುವ ಉಪಜಾತಿಗಳಿಗೆ ಹಿಂದುಳಿಯುವಿಕೆ ಮುಂದುವರಿಯಿತು ಎಂದು ತಿಳಿಸಿದರು. ರಾಜ್ಯ ಸರ್ಕಾರದ ಮೇಲೆಯೂ ಹಿಂದೆ ಒತ್ತಡ ಹಾಕಿ ಹೋರಾಟ ನಡೆಸುತ್ತಾ ಬಂದಿದೆ. ಒಳ ಮೀಸಲಾತಿಗಾಗಿ ಸಂವಿಧಾನ ತಿದ್ದುಪಡಿ ತರಬೇಕೆಂದು ಮುಖ್ಯಮಂತ್ರಿ ಹೇಳಿದರು. ಈ ಎಲ್ಲ ಗೊಂದಲಗಳಿಗೆ ಇದೀಗ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿ ರಾಜ್ಯಗಳಿಗೆ ಒಳ ಮೀಸಲಾತಿ ನೀಡುವ ಅಧಿಕಾರವಿದೆ ಎಂದು ತೀರ್ಪು ನೀಡಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಒಳ ಮೀಸಲಾತಿ ನೀಡಲು ಮುಂದಾಗಬೇಕಿದೆ ಎಂದರು. ಕೋರ್ಟ್ ತೀರ್ಪು ನೀಡಿ 1 ತಿಂಗಳು ಗತಿಸಿದೆ. ಆದರೆ ಸಿಎಂ ಸಿದ್ದರಾಮಯ್ಯ ಅವರು ಒಳ ಮೀಸಲಾತಿ ಕುರಿತು ಚರ್ಚೆಯೇ ಮಾಡಿಲ್ಲ. ಸುಪ್ರೀಂ ಕೋರ್ಟ್ ನೀಡಿರುವ ಆದೇಶವನ್ನು ರಾಜ್ಯ ಸರ್ಕಾರ ತಕ್ಷಣವೇ ಅನುಷ್ಠಾನಗೊಳಿಸಬೇಕೆಂದು ಆಗ್ರಹಿಸಿ ಸೆಪ್ಟೆಂಬರ್ 12ರಂದು ರಾಜ್ಯಾದ್ಯಂತ ಹೋರಾಟ ನಡೆಸಲಾಗುತ್ತದೆ ಎಂದು ತಿಳಿಸಿದರು. ಮೀಸಲಾತಿಯನ್ನ ಜಾರಿ ಮಾಡಬೇಕಂತೇಳಿ ಅನೇಕ ಹೋರಾಟಗಳು, ಅನೇಕ ಹಂತದ ಹೋರಾಟಗಳು ಮಾಡೋದ್ರ ಮುಖಾಂತರ ಸರ್ಕಾರದ ಮೇಲೆ ಒತ್ತಡ ಹಾಕಿ ನ್ಯಾಯಮೂರ್ತಿ ಸದಾಶಿವ ಆಯೋಗದವರ ನೇತೃತ್ವದಲ್ಲಿ ಆಯೋಗ ರಚನೆ ಮಾಡಿ 2012 ಜೂನು ತಿಂಗಳ ಅಂದಿನ ಸರ್ಕಾರದ ಮುಖ್ಯಮಂತ್ರಿಗೆ ವರದಿ ಸಲ್ಲಿಸಿತು. ವರದಿ ಸಲ್ಲಿಸಿದ ನಂತರ ಸಹಿತ ಆಗಿನ ಸರ್ಕಾರ ಅದನ್ನು ಅನುಷ್ಠಾನ ಮಾಡದೆ ವಿಳಂಬ ಮಾಡ್ತಾ ಕಳೆದ ಬೊಮ್ಮಾಯಿ ಸರ್ಕಾರದಲ್ಲಿ ಎಚ್.ಎನ್. ನಾಗಮೋಹನ್ ಅವರ ಆಯೋಗ ಪ್ರಕಾರ ಅದಕ್ಕೂ ಒಳ ಮೀಸಲಾತಿ ಜಾರಿ ಮಾಡಬೇಕಂತ ಅದನ್ನು ಶಿಫಾರಸು ಮಾಡಿತ್ತು. ತದನಂತರ ಕಾಂಗ್ರೆಸ್ ಸರ್ಕಾರ ಸಹಿತ ಒಳ ಮೀಸಲಾತಿ ಜಾರಿ ಮಾಡಬೇಕಂತೇಳಿ ಕೇಂದ್ರಕ್ಕೆ ಕಳಿಸಿತ್ತು. ಆದರೆ ಕೇಂದ್ರಕ್ಕೆ ಕಳಿಸಿತ್ತು, ಆದರೆ ಈವರೆಗೆ ಯಾವುದು ಅನುಷ್ಠಾನ ಆಗಲಿಲ್ಲ. ಇದರ ವಿರುದ್ಧ ಆಗದೊಬ್ಬರು ಇ ವಿ ಚೆನ್ನೈ ಎಂಬವರು ಒಳ ಮೀಸಲಾತಿ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ದಾವೆ ಹೂಡಿದ್ರು.
ಆ ದಾವೆ ವಜಾಗಿ ಪರಿಶಿಷ್ಟ ಜಾತಿ ಒಳಗೆ ಆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಕೊಡಬೇಕು. ಅದು ಸಂವಿಧಾನಬದ್ಧ ಹಕ್ಕು ಮತ್ತು ಇದನ್ನು ಅನುಷ್ಠಾನ ಮಾಡತಕ್ಕಂಥ ಅಧಿಕಾರ ರಾಜ್ಯ ಸರ್ಕಾರಗಳಿದೆ ಅಂತೇಳಿ ಮೊನ್ನೆ ಆಗಸ್ಟ್ 1, 2024 ಸುಪ್ರೀಂ ಕೋರ್ಟು ಹಸಿರು ನಿಶಾನೆ ನೀಡಿದೆ. ಹಾಗಾಗಿ ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಪಕ್ಷದ ಸರ್ಕಾರ ಚುನಾವಣಾ ಪೂರ್ವದಲ್ಲಿ ಸರ್ಕಾರವನ್ನು ಬಡಿದೆಬ್ಬಿಸಲಿಕ್ಕೆ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ತಮಟೆಗಳ ಸದ್ದು ಮುಖಾಂತರ ರಾಜ್ಯಾದ್ಯಂತ ಇದೇ ಸೆಪ್ಟೆಂಬರ್ 12, 2024 ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಆಯಾ ಸುಮಾರು 1-1.5 ಕಿಲೋಮೀಟರ್ ದೂರದಿಂದ ಮೆರವಣಿಗೆಗಳ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಜಿಲ್ಲಾಧಿಕಾರಿಗಳ ಮೂಲಕ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಮನವಿ ಪತ್ರನ ಕೊಡ್ತಿದ್ದೀವಿ. ಹಾಗಾಗಿ ಒಳ ಮೀಸಲಾತಿ ಜೊತೆಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಸಂಸ್ಥಾಪಕರಾಗಿರ್ತಕ್ಕಂಥ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಜನ್ಮದಿನವನ್ನು ಜೂನ್ 9 ಜನ್ಮದಿನವನ್ನು ಸರ್ಕಾರಿ ಕಾರ್ಯಕ್ರಮವನ್ನಾಗಿ ಆಚರಣೆ ಮಾಡಬೇಕು. ಮತ್ತು ಹಾಗೆಲ್ಲ ಕೂಡಲೇ ಅನಧಿಕೃತ ಸಾಗುವಳಿನ ಸಕ್ರಮಗೊಳಿಸಿ ಹಕ್ಕುಪತ್ರ ಕೊಡಬೇಕು. ಮತ್ತು ಈಗಾಗಲೇ ಅರಣ್ಯ ಭೂಮಿ ಸಾಗುವಳಿ ಮಾಡಿರ್ತಕ್ಕಂಥ ರೈತರನ್ನ ಈಗಾಗಲೇ ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸ ಆಗ್ತಿದೆ. ಮೊನ್ನೆ 4ನೇ ತಾರೀಕು ಲಿಂಗಸೂರು ತಾಲೂಕಿನಲ್ಲಿ ಸರ್ವೆ ನಂಬರ್ 31/1 ಪಟ್ಟಲ್ಯಾಂಡ್ ಇದೆ. ಅಲ್ಲಿ ಅಂಬಮ್ಮ ತಂದೆ ಶಿವಪ್ಪ ಅಂತೇಳಿ ಎಸ್ಟಿ ಸಮುದಾಯದವರು ಪಟ್ಟಲ್ಯಾಂಡ್ನಲ್ಲಿ ಏನಂದ್ರೆ ಅವರು ಪಪ್ಪಾಯಿ ಮತ್ತು ದಾಳಿಂಬೆ ಹಾಕಿದ್ದಾರೆ. ಪಪ್ಪಾಯಿ ಮತ್ತು ದಾಳಿಂಬೆ ಹಾಕಿರ್ತಕ್ಕಂಥ ಜಮೀನು ಇದು ಅರಣ್ಯ ಭೂಮಿ ಅಂತೇಳಿ ಏಕೈಕಿ ಯಾವುದೇ ಮಾಹಿತಿ ನೀಡದೆ ನೋಟಿಸ್ ಜಾರಿ ಮಾಡದೆ ಏಕೈಕನ ಪೊಲೀಸ್ ಬಂದೋಬಸ್ತ್ ತಗೊಂಡು ಸುಮಾರು 70-80 ಜನ ಪೊಲೀಸರು ಮತ್ತು ಫಾರೆಸ್ಟ್ ಅಧಿಕಾರಿಗಳು ತೆರಳಿ 3 ಜೆಸಿಬಿಗಳೇನಂದ್ರ ರೈತರನ್ನ ದಬ್ಬಿ ತಳ್ಳಿ ಕಾಲಿಡಕಂತ. ಈ ಸಂದರ್ಭದಲ್ಲಿ ಕುರಿಮಂತೆಪ್ಪ ಕಟ್ಟಿಮನಿ, ರಾಮಣ್ಣ ಸಾಸಲಮರಿ, ಶಿವರಾಜ ರುದ್ರಾಕ್ಷಿ, ರಮೇಶ್ ಭೋಸ್ಲೆ, ಹನುಮೇಶ್, ಜಂಬಣ್ಣ, ಸುರೇಶ್ ಸೇರಿದಂತೆ ಇತರರು ಇದ್ದರು. ರಸ್ತೆಗಳಲ್ಲಿ ತಗ್ಗು ಗುಂಡಿಗಳು ಇರುವುದರಿಂದ ಅಪಘಾತಗಳು ಸಂಭವಿಸುತ್ತಿದ್ದು, ರಸ್ತೆಗಳ ದುರಸ್ತಿಗೆ ಸರ್ಕಾರ ಮುಂದಾಗಬೇಕು ಹಾಗೂ ಶಾಲೆಗಳಲ್ಲಿ 10 ವರ್ಷ ಪರಿಣಿತ ಹೊಂದಿದ ವಾಹನ ಚಾಲಕರನ್ನು ನೇಮಿಸಿಕೊಳ್ಳುವ ಸುತ್ತೋಲೆ ಹೊರಡಿಸಬೇಕು ಎಂದು ಕರ್ನಾಟಕ ಚಾಲಕರ ಒಕ್ಕೂಟದ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಸ್ಥಾನಿಕ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಮಾನ್ವಿ ತಾಲೂಕಿನ ಕಪ್ಪಗಲ್ ಬಳಿ ರಸ್ತೆ ಅಪಘಾತ ನಡೆದು ಕುರ್ಡಿ ಗ್ರಾಮದ 2 ಮಕ್ಕಳು ಸಾವನ್ನಪ್ಪಿದ್ದಾರೆ. ಲೋಯೋಲಾ ಶಾಲೆಗೆ ಮಕ್ಕಳನ್ನು ಕರೆದುಕೊಂಡು ಹೋಗುತ್ತಿದ್ದಾಗ ಶಾಲಾ ವಾಹನಕ್ಕೆ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿ ಹೊಡೆದು 2 ಮಕ್ಕಳು ಮೃತಪಟ್ಟಿದ್ದಾರೆ. ರಸ್ತೆಯಲ್ಲಿನ ಗುಂಡಿ ತಪ್ಪಿಸಲು ಹೋಗಿ ಮುಂದೆ ಅಪಘಾತ ಸಂಭವಿಸಿದೆ. ರಾಜ್ಯ ಹೆದ್ದಾರಿಯಾಗಿ ಸಾಕಷ್ಟು ಗುಂಡಿಗಳು ಬಿದ್ದಿವೆ. ಸರ್ಕಾರ ಹೆದ್ದಾರಿ ದುರಸ್ತಿಗೊಳಿಸಬೇಕು ಎಂದು ಮನವಿ ಮಾಡಿದರು. ಅಪಘಾತದಲ್ಲಿ ಅನೇಕ ಮಕ್ಕಳು ಶಾಶ್ವತ ಅಂಗವಿಕಲತೆಯನ್ನು ಹೊಂದಿದ ಮಕ್ಕಳಿಗೆ ಸರ್ಕಾರದಿಂದ 5 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದೆ. ಆದರೆ ಕನಿಷ್ಠ 20 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಬೇಕು ಮತ್ತು ಶಾಲಾ ಆಡಳಿತ ಮಂಡಳಿಯಿಂದ ಕನಿಷ್ಠ ಪ್ರತಿಯೊಬ್ಬ ಮಕ್ಕಳಿಗೆ 10 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಮತ್ತು ಶಾಶ್ವತ ಅಂಗವಿಕಲತೆ ಹೊಂದಿದ ಮಕ್ಕಳಿಗೆ ಸರ್ಕಾರದಿಂದ 5 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು. ಶಾಲಾ ಆಡಳಿತ ಮಂಡಳಿಯಿಂದ 5 ಲಕ್ಷ ರೂಪಾಯಿ ಪರಿಹಾರ ನೀಡುವಂತೆ ನಿರ್ದೇಶನ ನೀಡಬೇಕೆಂದು ಒತ್ತಾಯಿಸಿದರು. ಶಾಲಾ ವಾಹನವನ್ನು ನಡೆಸಲು ಕನಿಷ್ಠ 5 ರಿಂದ 10 ವರ್ಷ ಅನುಭವ ಹೊಂದಿದ ವಾಹನ ಚಾಲಕರನ್ನು ನೇಮಿಸಿಕೊಳ್ಳಬೇಕು. ಶಾಲಾ ಆಡಳಿತ ಮಂಡಳಿಗೆ ಸುತ್ತೋಲೆ ಹೊರಡಿಸಿ ಕಡ್ಡಾಯವಾಗಿ ಪಾಲಿಸಲು ಸೂಚಿಸಬೇಕು. ಸಾರಿಗೆ ಬಸ್ಗಳಿಗೆ ವೇಗದ ಮಿತಿಯನ್ನು ನಿಗದಿಪಡಿಸಬೇಕೆಂದು ಸಂಬಂಧಪಟ್ಟ ಸಾರಿಗೆ ಅಧಿಕಾರಿಗಳಿಗೆ ಸೂಚಿಸಬೇಕೆಂದು ಮನವಿ ಮಾಡಿದರು. ಹ್ಯಾಂಡ್ ಓವರ್ ಮಾಡ್ಲಿಕ್ಕೆ ಮುಂಚಿತವಾಗೇನೆ ಈ ಕಾಮಗಾರಿನ ಪ್ರಾರಂಭಿಸಿರ್ತಕ್ಕಂಥದ್ದು. ಈ ಒಂದು ಕಾಮಗಾರಿ ಹ್ಯಾಂಡ್ ಓವರ್ ಪಡ್ಕೊಂಡು ಸಂಬಂಧಪಟ್ಟ ಮರಗಳನ್ನು ತೆರವುಗೊಳಿಸಿ, ಸಂಬಂಧಪಟ್ಟ ಕಂಬಗಳನ್ನು ತೆರವುಗೊಳಿಸಿ, ನಂತರ ಪಾಟುವಾಲ್ ಮುಚ್ಚಿ ಈ ರಸ್ತೆಯನ್ನು ಸಂಚಾರ ಮಾಡಲಿಕ್ಕೆ ಯೋಗ್ಯರತಕ್ಕಂಥ ಕಾಮಗಾರಿ ತೆಗೆದುಕೊಳ್ಬೇಕಾಗಿತ್ತು. ಕೆಎಸ್ಆರ್ಟಿಸಿ ಅಧಿಕಾರಿಗಳಾಗಿರಲಿ, ಸಂಬಂಧಪಟ್ಟ ಗುತ್ತಿಗೆದಾರರು ಯಾವುದು ಕ್ರಮ ತೆಗೆದುಕೊಂಡಿಲ್ಲ. ಆ ಒಂದು ನಿರ್ಲಕ್ಷ್ಯತನದಿಂದ ಆ ಒಂದು ಸಣ್ಣ ಆ ಪಾಟನ್ನು, ಆ ಗುಂಡಿಯನ್ನು ತಪ್ಪಿಸೋದಕ್ಕೋಸ್ಕರ ಬಸ್ ಚಾಲಕ ಜಂಪ್ ಮಾಡಿಕೊಂಡು ಇವತ್ತು ಲೋಯಲ ಶಾಲೆಯ ಮಕ್ಕಳನ್ನು ಬಲಿ ತೆಗೆದುಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಮಕ್ಕಳ ಬಲಿಗೆ
ಈ KRDCL ಅಧಿಕಾರಿಗಳನ್ನೇ ದಯವಿಟ್ಟು ಜವಾಬ್ದಾರಿ ಮಾಡಿ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕತಕ್ಕಂಥ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಯಾಕೆಂತಂದ್ರೆ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ವೆಂಕಟೇಶ, ಅಂಬಾಜಿ ಮದನಕರ್, ರಘು ಕಟೇಕರ್, ಹುಸೇನ್, ಲಕ್ಷ್ಮೀನಾರಾಯಣ ಶೆಟ್ಟಿ, ಬಾಮಪ್ಪ ಸ್ವಾಮಿ, ಶಾಂತಕುಮಾರ ವೈ ಪೂಜಾರಿ ಸೇರಿದಂತೆ ಅನೇಕರಿದ್ದರು. ಸಂಪತ್ತಿಗಿಂತ ಸಂತೋಷ ಮುಖ್ಯವಾಗಿದ್ದು ಸಂಸ್ಕಾರ ಮತ್ತು ಸಂಸ್ಕೃತಿಯೊಂದಿಗೆ ಶಿಕ್ಷಣ ಪಡೆಯಬೇಕೆಂದು SRPU ಕಾಲೇಜಿನ ನಿವೃತ್ತ ಪ್ರಾಚಾರ್ಯ ಡಾಕ್ಟರ್ ಪರಮೇಶ್ವರ ಸಾಲಿಮಠ ಅವರು ಹೇಳಿದರು. ಅವರಿಂದು ನಗರದ ಪಂಡಿತ್ ಸಿದ್ದರಾಮ ಚಂಬಲದಿನ್ನಿ ರಂಗಮಂದಿರದಲ್ಲಿ ನವಯುಗ ಪದವಿ ಪೂರ್ವ ಕಾಲೇಜಿನಿಂದ PUC ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು. ನವಯುಗ ಶಿಕ್ಷಣ ಸಂಸ್ಥೆ ಹೊಸ ಮನ್ವಂತರವನ್ನು ಪ್ರಾರಂಭಿಸಿದೆ. ಅತ್ಯಂತ ತೀವ್ರ ತರಹವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಮುನ್ನಡೆಯುತ್ತಿದೆ. ಕಾಲೇಜು ಆಡಳಿತ ಮಂಡಳಿಯ ಪ್ರೋತ್ಸಾಹ, ಸಂಸ್ಥೆ ಸಿಬ್ಬಂದಿಗಳ ದಕ್ಷತೆಯಿಂದ ವಿದ್ಯಾರ್ಥಿಗಳ ಕಲಿಕೆ ಒತ್ತು ನೀಡಲಾಗುತ್ತಿದೆ. ಕೇವಲ ಪಾಠಕ್ಕೆ ಸೀಮಿತವಾಗದೆ ಬೋಧನೆ, ಕಲಿಕೆಯೊಂದಿಗೆ ಎಲ್ಲ ರಂಗಗಳಲ್ಲಿಯೂ ವಿದ್ಯಾರ್ಥಿಗಳನ್ನು ತೊಡಗಿಸಿ ಪ್ರೋತ್ಸಾಹಿಸುತ್ತಿರುವುದು ಮಾದರಿ ಎಂದರು. ವಿದ್ಯಾರ್ಥಿಗಳಿಗೆ ಸ್ವಾಗತಿಸಿ ಬೀಳ್ಕೊಡುವುದು ಸಂಸ್ಕಾರ. ವಿದ್ಯಾರ್ಥಿಗಳು ಸಂಸ್ಕೃತಿಯನ್ನು ಉಳಿಸಿಕೊಂಡು ಹೋಗಬೇಕಿದೆ ಎಂದರು. ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಬೇಕೆನಿಸುತ್ತೇನೆ. ಎಲ್ಲ ವಿದ್ಯಾರ್ಥಿಗಳ ಜೋರಾಗಿ ಚಪ್ಪಾಳೆ ಮುಖಾಂತರವಾಗಿ ಜೀವನದಲ್ಲಿ ಸಂಪತ್ತಿಗಿಂತಲೂ ಸಂತೋಷ ಮುಖ್ಯ ಅನ್ನುವಂಥದ್ದನ್ನು ನೀವು ನಿಮ್ಮ ಧ್ವನಿ ಮೂಲಕವಾಗಿ ತೋರಿಸಿರುವುದರಿಂದ ನಿಮ್ಮ ಶಿಕ್ಷಣ ಸಂಸ್ಥೆನೇ ಆಗಿದೆ. ಹಿಂದಕ್ಕೆ ನಾನು ಒಂದ್ಸಲ ಇಲ್ಲಿ ಬಂದಿದ್ದೆ, ಕಾರಣಾಂತರವಾಗಿ ಮಾತಾಡೋಕ್ಕೆ ಆಗಿರಲಿಲ್ಲ. ಇದು ಹೆಂಗದ ನಿಮ್ಮ ಸಂಸ್ಥೆ ಅಂತಂದಾಗ ನವಯುಗ, ಈ ರಾಯಚೂರಿಗೆ ಹೊಸ ಮನ್ವಂತರವನ್ನು ತಂದಿಳಿಸುವಂತಹ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾಗಿ ಕಾಣುವಂಥದ್ದು, ಬಹಳ ಹಳೆದಾದಂಥದ್ದು ಅಲ್ಲ, ನಿನ್ನೆ ಮೊನ್ನೆ ಹುಟ್ಟಿರುವಂಥದ್ದು ಅಲ್ಲ. ಈಗ ತಾನೇ ನಮ್ಮ ರಮೇಶ್ ಅವರು ಹೇಳಿದಂತೆ ಬಹುಶಃ 12-13ನೇ ಸಾಲಿನಲ್ಲಿ ಜನ್ಮ ತಳೆದಂತಹ ಈ ಶಿಕ್ಷಣ ಸಂಸ್ಥೆ ಅತ್ಯಂತ ತೀವ್ರತರದಲ್ಲಿ ಶೀಘ್ರವಾಗಿ ಇವತ್ತು ನಮ್ಮ ರಾಯಚೂರು ಜಿಲ್ಲೆಯ ಮತ್ತು ರಾಯಚೂರು ನಗರದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದು ಎನ್ನುವಂಥದ್ದನ್ನು ಗುರುತಿಸಿಕೊಂಡಿರುವುದು ಅದು ನಿಮ್ಮೆಲ್ಲರ ಕಲಿಕೆಯ ದೃಷ್ಟಿಯಿಂದ ಮತ್ತು ಒಂದು ಶಿಕ್ಷಣ ಸಂಸ್ಥೆ ಮುಂದೆ ಬರಬೇಕಾಗಿರೋದು ಎಲ್ಲಾದರೂ ಮಾಡಬಹುದು. ವಿದ್ಯಾಭ್ಯಾಸ ಮಾಡೋದು ಬೇರೆ, ಒಂದು ಸಂಸ್ಥೆಗೆ ಬಂದು ಶಿಕ್ಷಣವನ್ನು ಪಡೆಯುವುದೇ ಬೇರೆ. ಹಾಗಾದರೆ ವಿದ್ಯಾಭ್ಯಾಸಕ್ಕೂ ಮತ್ತು ಶಿಕ್ಷಣಕ್ಕೂ ಏನಾದರೂ ವ್ಯತ್ಯಾಸ ಇರಬೇಕಲ್ಲ, ಏನಾದರೂ ನಮಗೆ ಗೊತ್ತಾಗಬೇಕಲ್ಲ. ನವಯುಗ ಶಿಕ್ಷಣ ಸಂಸ್ಥೆಯಲ್ಲಿ ನೀವು ಪಾದಾರ್ಪಣೆ ಮಾಡಿದ ಮೇಲೆ ನೀವು ಕೇವಲ ವಿದ್ಯೆ ಮಾತ್ರ ಕಲಿತಿಲ್ಲ ಅಂತ ಅನಿಸ್ತಾ ಇದೆ. ಇವತ್ತೇನು ದ್ವಿತೀಯ ವರ್ಷದ ವಿದ್ಯಾರ್ಥಿಗಳು ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಮಾಡುವಂಥದ್ದು ಅದು ಅವರ ಸಂಸ್ಕಾರವನ್ನು ಕಲಿಸಿರುವಂಥದ್ದು. ಯಾವಾಗ ನಿಮ್ಮನ್ನು ಸ್ವಾಗತ ಮಾಡಿದ ಮೇಲೆ ಅವರು ದ್ವಿತೀಯ ವರ್ಷದಿಂದ ಬಿಟ್ಟು ಹೊರಗೆ ಹೋಗುವಂಥ ಸಂದರ್ಭದಲ್ಲಿ ಅವರನ್ನು ಗೌರವವಾಗಿ ಬೀಳ್ಕೊಡುವಂಥದ್ದು ಅದು ನಮ್ಮ ಸಂಸ್ಕೃತಿಯ ಸಂಕೇತ. ಅವರಲ್ಲಿ ಸಂಸ್ಕಾರ ಇದೆ, ನಿಮ್ಮಲ್ಲಿ ಸಂಸ್ಕೃತಿ ಇದೆ. ಸಂಸ್ಕಾರ ಮತ್ತು ಸಂಸ್ಕೃತಿ ಇವೆರಡು ನಿಮ್ಮ ಕಣ್ಣುಗಳ. ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಿದ ನವಲಕಲ್ ಸರ್ಕಾರಿ ಪ್ರೌಢಶಾಲೆ ಮುಖ್ಯೋಪಾಧ್ಯಾಯ ರಾಜಶೇಖರ ದಿನ್ನಿ ಮಾತನಾಡಿ, ಪ್ರಥಮ PUC ಅಭ್ಯಾಸ ನಿಮ್ಮ ಜೀವನ ಮೊದಲ ಮೆಟ್ಟಿಲಾಗಿದೆ. ಸ್ಪರ್ಧಾತ್ಮಕವಾಗಿ ಬೆಳೆಯುತ್ತಿರುವ ಶಿಕ್ಷಣದಲ್ಲಿ ಅಂಕಗಳ ಹಿಂದೆ ಓಡಬೇಕಿದೆ. ಕಾಟಾಚಾರಕ್ಕೆ ಕಾಲೇಜಿಗೆ ಬಂದು ಹೋದರೆ ಸಾಲದು. ನಿರಂತರ ಅಧ್ಯಯನದಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಜೀವನ ಯಶಸ್ಸುಗೊಳಿಸಬೇಕಿದೆ. ದ್ವಿತೀಯ PUC ಹೋಗುವ ಮುನ್ನ ಪರಿಶ್ರಮದ ಅಭ್ಯಾಸ ಮಾಡಿದರೆ ಅಂಕ ಗಳಿಸಲು ಸಾಧ್ಯವೆಂದರು. ಅಷ್ಟು ಸರಳವಾಗಿರ್ತಕ್ಕಂಥದ್ದಲ್ಲ, ಅಷ್ಟು ಸುಲಭವಾಗಿರ್ತಕ್ಕಂಥದ್ದಲ್ಲ. ಸ್ಪರ್ಧಾತ್ಮಕವಾಗಿರ್ತಕ್ಕಂಥ ಜಗತ್ತಿನಲ್ಲಿ ಮೊದಲ ಹಂತವನ್ನ ಕಾಲಿಡ್ತಾ ಇದ್ದೀರಿ.
ಹೆಂಗೆ ದೇವಾಲಯಗಳಿಗೆ ಒಂದು 5 ಮೆಟ್ಟಲಾದರೂ ಇರ್ತವೆ. ಆ ಮೆಟ್ಟಲುಗಳಲ್ಲಿ ಮೊದಲನೇ ಮೆಟ್ಟಲನ್ನು ಇಡ್ತಕ್ಕಂಥದ್ದು ಈ PUC ಪ್ರಥಮದಲ್ಲಿ ಕಾಲಿಡ್ತಾ ಇದ್ದೀರಿ ನೀವು. ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಎಷ್ಟು ಕಷ್ಟ ಇದೆ ನಿಮಗೆ ಗೊತ್ತಿದೆ. ನಾನು ಸುಮ್ಮನೆ ಏನೋ ಒಂದು ಬಂದು ಕೂತ್ಕೊಂಡು ಹೋಗ್ತಕ್ಕಂಥದ್ದೆಲ್ಲ ಕಾಲೇಜು ಜೀವನ ಅಂತಕ್ಕಂಥದ್ದು. ಬಹಳ ಪರಿಶ್ರಮವನ್ನು ಪಡಬೇಕಾಗಿರ್ತಕ್ಕಂಥದ್ದು, ಕಷ್ಟಪಡಬೇಕಾಗಿರ್ತಕ್ಕಂಥದ್ದು. ಯಾವುದರಲ್ಲಿ? ವಿದ್ಯಾಭ್ಯಾಸದಲ್ಲಿ, ಪ್ರತಿದಿನ ಕಾಲೇಜಿಗೆ ಬರೋದ್ರಲ್ಲಿ. ಈಗ ನಾವೇನೋ ಸುಮ್ಮನೆ ಕಾಟಾಚಾರಕ್ಕೆ ಬಂದು ಅಡ್ಮಿಷನ್ ಅನ್ನು ಮಾಡಿಸಿ ಜಸ್ಟ್ ನಾವು ಏನಾದರೂ 35 ಮಾರ್ಕ್ಸ್ ತೊಗೊಂಡು ಹೊರಗಡೆ ಹೋದ್ರೆ ನಿಮ್ಗೆ ಯಾರು ಕೇಳ್ತಾರೆ ಹೇಳ್ರಿ ನೋಡೋಣ. ನಮ್ಗೆ 35 ಬೇಕಾಗಿಲ್ಲ, ನಮಗೆ ಸೆಕೆಂಡ್ ಕ್ಲಾಸ್ ಬೇಕಾಗಿಲ್ಲ, ನಮಗೆ ಫಸ್ಟ್ ಕ್ಲಾಸ್ ಬೇಕಾಗಿರಲ್ಲ. ನನಗನ್ಸ್ಮಟ್ಟಿಗೆ ನಿಮ್ಮ ಕಾಲೇಜಿನ ಪ್ರಾಚಾರ್ಯರು, ನಿಮ್ಮ ಕಾಲೇಜಿನ ಉಪನ್ಯಾಸಕರನ್ನೇ ಅವರನ್ನು ನೀವು ತಗೊಳ್ರಿ. ನೀವು ಕುಟುಂಬ ಹಿನ್ನೆಲೆಯನ್ನು ನೋಡಿದಾಗ ಕೆಸರಿನಲ್ಲಿ ಅರಳಿರುವ ಕಮಲ ಹೇಗಿದೆನೋ, ದೇವರ ಪಾದವನ್ನು ಹೇಗೆ ಸೇರ್ತದೋ, ಪೂಜೆ ಪುರಸ್ಕಾರಗಳಲ್ಲಿ ಆ ಹೂವನ್ನು ಹೇಗೆ ಮುಡಿಸ್ತೀವೋ ಅಂತ ಒಂದು ವ್ಯಕ್ತಿತ್ವವನ್ನು ಪಡ್ಕೊಂಡಂತವರು ಇವತ್ತು ನಿಮ್ಮ ಎದುರುಗಡೆ ಬಂದು ಕೂತಿದ್ದಾರೆ ಅಂತಂದ್ರೆ ಅದರರ್ಥ ನಿಮ್ಮ ಪಾಠವನ್ನು ಹೇಳ್ತಾ ಇದ್ದಾರೆ ಅಂತಂದ್ರೆ ಯಾವ ಮಟ್ಟಕ್ಕೆ ಅವರು ವಿದ್ಯಾಭ್ಯಾಸವನ್ನು ನನಗೆ ಗೊತ್ತಿದೆ. ನನಗೆ ಹಾಸ್ಟೆಲ್ನಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು, ನನ್ನ ವಿದ್ಯಾರ್ಥಿಗಳು ಹಾಸ್ಟೆಲ್ನಲ್ಲಿ ಓದಿರ್ತೇವೆ, ಕಡು ಬಡತನದಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು. ಇಂಥ ವಿದ್ಯಾರ್ಥಿಗಳು ಪಡ್ಕೊಂಡಿರ್ತಕ್ಕಂಥದ್ದು ನನಗೆ ಒಂದು ರೀತಿ ಪುಣ್ಯ ಅಂತ ಅನಿಸ್ತದೆ. ನಿಮ್ಮ ವೇದಿಕೆಯಲ್ಲಿ ಸಂಸ್ಥೆಯ ಕಾರ್ಯದರ್ಶಿ ಸತೀಶ್ ಕುಮಾರ್, ಭೀಮಣ್ಣ ಗಂಗಾವರ, ಡಾಕ್ಟರ್ ರವಿಕುಮಾರ್ ನಾಯಕ್, ಭೀಮಣ್ಣ ಭಂಡಾರಿ, ಹನುಮಂತ ನಾಯಕ್, ನವಲಕಲ್ ಸರ್ಕಾರಿ ಪ್ರೌಢಶಾಲೆ ಮುಖ್ಯೋಪಾಧ್ಯಾಯ ರಾಜಶೇಖರ ದೆನ್ನಿ, ಗಜ್ಗರ್ಪೇಟ್ ಶಾಲೆ ಮುಖ್ಯೋಪಾಧ್ಯಾಯ ಆರ್ ಬಾಬು, ನವಯುಗ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿ ನರಸಿಂಹಲು, ಶೇಖ್ ಅತಾರ್, ಪೀರ್ ಮಹಮ್ಮದ್, ಪ್ರಾಚಾರ್ಯ ಡಾಕ್ಟರ್ ಈರಣ್ಣ ಪೂಜಾರಿ ಇದ್ದರು. ಕಾಲೇಜಿನ ಉಪನ್ಯಾಸಕರುಗಳು, ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಜಿಲ್ಲೆಯ ಮಾನ್ವಿಯ ಲಯೋಲಾ ಶಾಲೆಯ ಬಸ್ ಹಾಗೂ ಸರ್ಕಾರಿ ಬಸ್ ನಡುವೆ ನಡೆದ ಅಪಘಾತದಲ್ಲಿ ಶಾಲಾ ಮಕ್ಕಳು ಮೃತಪಟ್ಟು ಹಲವಾರು ವಿದ್ಯಾರ್ಥಿಗಳು ಗಂಭೀರವಾಗಿ ಗಾಯಗೊಂಡಿರುವ ಸುದ್ದಿ ತಿಳಿದು ಇಂದು ಬೆಳಿಗ್ಗೆ ಮಾನ್ವಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಹಂಪಯ್ಯ ನಾಯ್ಕ್ ಹಾಗೂ ಕಾಂಗ್ರೆಸ್ ರಾಜ್ಯ ಯುವ ಮುಖಂಡರಾದ ರವಿ ಬೋಸರಾಜು ಅವರು ಕುರುಡಿ ಗ್ರಾಮದ ಅಪಘಾತಕ್ಕೊಳಗಾದ ಕುಟುಂಬದವರೊಂದಿಗೆ ಮಾತನಾಡಿ ಧೈರ್ಯ ತುಂಬಿದ್ರು. ಮೃತಪಟ್ಟ ಮಕ್ಕಳ ಕುಟುಂಬಕ್ಕೆ ತಲಾ 1 ಲಕ್ಷ ರೂಪಾಯಿರಂತೆ 2 ಲಕ್ಷ ರೂಪಾಯಿಗಳನ್ನು ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ತಿಳಿಸಿದ್ರು. ಅಪಘಾತದಲ್ಲಿ ಮೃತಪಟ್ಟ ಮಕ್ಕಳ ಕುಟುಂಬಗಳಿಗೆ ಈಗಾಗಲೇ ಕೆಎಸ್ಆರ್ಟಿಸಿಯಿಂದ 5 ಲಕ್ಷ ರೂಪಾಯಿ ಹಣವನ್ನು ನೀಡಲಾಗುತ್ತಿದೆ. ರಾಜ್ಯದ ಮುಖ್ಯಮಂತ್ರಿಗಳೊಂದಿಗೆ ಈ ಪ್ರಕರಣದ ಕುರಿತು ಮಾತನಾಡಲಾಗಿದೆ. ಇನ್ನೂ ಹೆಚ್ಚಿನ ಪರಿಹಾರಕ್ಕೆ ಸಿಎಂ ಸಿದ್ದರಾಮಯ್ಯ ಅವರೊಂದಿಗೆ ಚರ್ಚಿಸಿ ಅಗತ್ಯ ಕ್ರಮಕ್ಕೆ ಮನವಿ ಮಾಡಲಾಗುವುದು ಎಂದು ಅಪಘಾತಕ್ಕೊಳಗಾದ ಮಕ್ಕಳ ಕುಟುಂಬಗಳಿಗೆ ನಿಮ್ಮೊಂದಿಗೆ ನಾವಿದ್ದೇವೆ ಎಂದು ತಿಳಿಸಿದರು. ಅಪಘಾತದಲ್ಲಿ ಗಾಯಗೊಂಡ ಕೆಲ ಮಕ್ಕಳುಗಳು ಹೆಚ್ಚಿನ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ಹೆಚ್ಚಿನ ಚಿಕಿತ್ಸೆಯ ಅಗತ್ಯವಿದ್ದರೆ ಹೆಚ್ಚಿನ ಚಿಕಿತ್ಸಾ ಸೌಲಭ್ಯವಿರುವ ಆಸ್ಪತ್ರೆಗಳಿಗೆ ಮಕ್ಕಳನ್ನು ವರ್ಗಾಯಿಸುವಂತೆ ತಿಳಿಸಲಾಗಿದೆ. ಗಾಯಗೊಳಗಾದ ಮಕ್ಕಳು ಆದಷ್ಟು ಬೇಗ ಚಿಕಿತ್ಸೆಯಿಂದ ಗುಣಮುಖವಾಗಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುವೆ ಎಂದು ತಿಳಿಸಿ ಅಪಘಾತದಲ್ಲಿ ಸಾವನ್ನಪ್ಪಿದ ಮಕ್ಕಳ ಕುಟುಂಬಗಳಿಗೆ ಸಾಂತ್ವನ ಹೇಳಿದರು. ಇಂತಹ ಘಟನೆಗಳು ಮರುಕಳಿಸದಂತೆ ಕ್ರಮ ಕೈಗೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ತಿಳಿಸಲಾಗಿದೆ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ನಮಸ್ಕಾರ, S18 ವಾರ್ತೆಗಳಿಗೆ ಸ್ವಾಗತ. ನಾನು ಕವಿತಾ. ಮೊದಲಿಗೆ ಹೆಡ್ಲೈನ್ಸ್. ಕಪ್ಪಕಲ್ ಕ್ರಾಸ್ ಬಳಿ ರಸ್ತೆ ಅಪಘಾತದಲ್ಲಿ ಗಾಯಗೊಂಡಿದ್ದ ಮಕ್ಕಳ ಆರೋಗ್ಯ ವಿಚಾರಿಸಿದ ಉಸ್ತುವಾರಿ ಸಚಿವ. ಶಾಲಾ ವಾಹನ ಚಾಲಕರ ಕುರಿತು ವರದಿ ನೀಡಲು ಸೂಚನೆ. ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್. ಅಪಘಾತದಲ್ಲಿ ಮೃತಪಟ್ಟ ಕುರುಡಿ ಗ್ರಾಮದ 2 ಬಾಲಕರ ಕುಟುಂಬಕ್ಕೆ ತಲಾ 5 ಲಕ್ಷ ಪರಿಹಾರ ನೀಡಿದ ಸಚಿವ ಶರಣಪ್ರಕಾಶ್ ಪಾಟೀಲ್. ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ಜಾರಿಗೆ ಸೆಪ್ಟೆಂಬರ್ 12ರಂದು ರಾಜ್ಯಾದ್ಯಂತ ಡಿಎಸ್ಎಸ್ ತಮಾಟೆ ಚಳವಳಿ. ಹನುಮಂತಪ್ಪ ಕಾಕರಗಲ್. ರಸ್ತೆ ಅಪಘಾತದಲ್ಲಿ ಮೃತಪಟ್ಟ ಕುಟುಂಬಗಳಿಗೆ 20 ಲಕ್ಷ ರೂಪಾಯಿ ಪರಿಹಾರ ನೀಡಲು ಆಗ್ರಹಿಸಿ ಮನವಿ. ನವಯುಗ ಪಿಯು ಕಾಲೇಜಿನಿಂದ ಪ್ರಥಮ ವರ್ಷ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ. ಸಂಪತ್ತಿಗಿಂತ ಸಂತೋಷ ಮುಖ್ಯ. ಡಾಕ್ಟರ್ ಪರಮೇಶ್ವರಪ್ಪ ಸಾಲಿಮಠ.
ಗ್ರಾಮಕ್ಕೆ ಶಾಸಕ ಹಂಪಯ್ಯ ನಾಯಕ ಹಾಗೂ ರವಿ ಬೋಸರಾಜು ಭೇಟಿ. ಮೃತಪಟ್ಟ ಮಕ್ಕಳ ಕುಟುಂಬಕ್ಕೆ ತಲಾ 1 ಲಕ್ಷ ರೂಪಾಯಿ ನೀಡಿದ ರವಿ ಬೋಸರಾಜು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.